ಅವ್ರು ಬಂದರ ಕೇಳ್ರಿ, ಇಲ್ಲಿ ಯಾರು ಹೊಂಟಿಲ್ಲ, ಅವ್ರಿಗೇನು ವಿಷಯ ಕೊಡ್ಬೇಕಾಗೈತಿ ನಾವು ಕೊಡ್ತೀವಿ, ಅವರ ಮಾತಾಡಕ್ರೆ ಅವಕಾಶ ಕೊಡ್ರಿ. ಅಲ್ಲೋ ಹೇಳಿನ ನೀವು ಅವ್ರಿಗೆ ಏನ್ರ ಅಂದ್ರೆ ನಮ್ಮನ್ನ ಚಪ್ಪಲಿ ಬಡ್ದಂಗ ಆಕೈತಿ ಹೇಳಿದ್ರೆ ಸಮಾಧಾನಿಲ್ಲ. ಸುಮ್ಕೊಂಡ್ರೆ ಹೊಂಟಾರ್ಯಾರ ಅವ್ರು ಹೇಳೈತಿ ಅವ್ರಿಗೆ ಏನ್ ಆಗ್ಬೇಕು ಅಂತ ಹೇಳಿದ್ವು. ಯಾಕಂದ್ರೆ ನಮಗ್ ಕಾರ್ಖಾನೆಗಳು ಕೂಡ ಚಾಲು ಆಗ್ಬೇಕಾಗೈತಿ ಸಾಹೇಬ್ರ, ಕಾರ್ಖಾನೆಗಳು ಕೂಡ ನಮಗ ಚಾಲು ಆಗ್ಬೇಕಾಗೈತೆ. ನಾವು ಅದ್ರ ಸಂಬಂಧ ನೀವ ಲೇಟ್ ಮಾಡಕ್ ಮಾಡಿಲ್ಲ. ಈಗ ಉಳಿದ ಸೇತುವೆ ಅವ ಇವ ಏನು ಇವೆಲ್ಲ ವ್ಯವಹಾರ ಅದಾವಲ್ಲ, ನೆಕ್ಸ್ಟ್ ನೋಡೋಣ್ರಿ. ಈ ಕಾರ್ಖಾನೆ ಮಾಲೀಕರದ ತಮ್ಮ ಪರಿಹಾರದ ಬಾಯ್ ಮಾಡ್ಬಾರ್ತಾರ್ರಿ. ಈಗ ಕಾರ್ಖಾನೆ ಮಾಲೀಕರದ ಏನ್ ನಮಗ ರೇಟ್ ಫೈನಲ್ ಆಗ್ತತಿ ಇಲ್ಲ, ಅವ್ರು 3200 ರೂಪಾಯಿ ಕೊಡ್ತಾರಂದ್ರೆ ನೀವ ಇದಕ್ಕೇನು ಭರಿಸ್ತೀರಿ? ನಾನು 1000 ರೂಪಾಯಿ ಬೇಡಿಕೆ ಇಟ್ಟನ, ನಾನು ಅಧಿವೇಶನದಾಗ ಹೋರಾಟ ಮಾಡ್ಬೇಕಂತೇಳಿ ನಮ್ಮ ಶಶಿಕಾಂತ್ ಗುರೂಜಿ ಅವ್ರು ನಾವು ನಿರ್ಣಯ ಮಾಡಿದ್ದು. ಈಗ ಬೇಡ ಆಯ್ತಾ. ಈಗ ಇಲ್ರಿ ಸರ್, ನಾನು ನಿಮ್ಗೆ ಏನ್ ಹೇಳತ್ತಂತಾರ, ಇವ್ರ ಕನ್ಫ್ಯೂಸ್ ಆಕಾರ ರೈತರ ನಾವ ಮುಖ್ಯಮಂತ್ರಿ ಅವ್ರ ಕಡೆ ನೀವು ನೀವಾಗನು ಒಯ್ಯಾಯ್ತ್ರಿ, ಇದೆಲ್ಲ ಸರಿ ಐತ್ರಿ, ಈಗೆಲ್ಲ ಪಾಯಿಂಟ್ಗಳನ್ನ ಕೊಟ್ಟಿದ್ರಿ. ಈಗ ಟೈಮಿಂಗ್ ಇದಕ್ಕೆ ಭಾಳ ಲೇಟ್ ಆಕತ್ರಿ. ನಮಗೇನತ್ರಿ, ನೀವು ತಕ್ಷಣ ಈ ಕಾರ್ಖಾನೆಯವ್ರದ ಬಗೆಹರಿಸ್ರಿ, ಇಲ್ಲ ಸರ್ಕಾರದವ್ರು ನೀವು ನಮಗೆ ಹಣ ಕೊಡ್ತಿರೋ ಒಂದು ಪರಿಹಾರನ ಘೋಷಣೆ ಮಾಡಿರಪ್ಪ ಅಂತಂದ್ರ ನಾವ ನಾಳೆ ನೀವು ಹೇಳಿರಿ, ನಾಳೆ ಸಾಯಂಕಾಲ ಒಳಗಾಗಿ ಅದು ಲೇಟ್ ಮಾಡ್ಬೇಡ್ರಿ. 4 ಗಂಟೆಗೆ ಮತ್ತೆ ನಾವು ಮುಂದಿನ ತಯಾರಿ ಹೆಂಗ ಸ್ಟೇಟ್ಮೆಂಟ್ ಕೊಡ್ಕೊತಿರ್ಬೇಕ್ರಿ. ಮತ್ತು ನಾವು ಲಾಸ್ಟ್ ಆಗಲಿಲ್ಲ ಅಂದ್ರೆ 7 ತಾರೀಕು ನಾಳೆ ಅಲ್ಲಿ ನಾಡ್ದ ಸರ ನಿಮಗೆ 4-5 ದಿವಸ ಟೈಮಿಂಗ್ ಹೋದ್ರೆ ಆಗೋ ಪರಿಸ್ಥಿತಿ ಇಲ್ಲ. ನೀವು ನಾಳೆ ಎಂಥ ಪರಿಸ್ಥಿತಿ ಐತಂದ್ರು ನಾಳೆ ಮಧ್ಯಾಹ್ನ ಒಳಗಾಗಿ ಒಂದು ಒಳ್ಳೆ ನಿರ್ಣಯನ ಏನ್ರ ಇದೆ. ಈಗ ಉಳಿದ ವಿಷಯ ಎಲ್ಲ ನಾವು ನೀವು ಕೂತು ಆಮೇಲೆ ಒಂದು 20 ಮಂದಿ ಮುಖಂಡರು ಕೂಡಿ ನಾವು ಮೀಟಿಂಗ್ ಮಾಡೋದು ಸರ್, ಅದೇನು ತೊಂದರೆ ಇಲ್ಲ, ಅದನ್ನ ಲೇಟ್ ಮಾಡಿ. ಇದು ಕಾರ್ಖಾನೆ ಚಾಲೂ ಆಗ್ತಕ್ಕಂಥ ಮಾಲಕರ ವ್ಯವಹಾರ, ಸರ್ಕಾರ ಪರಿಹಾರ ಘೋಷಣೆ ಮಾಡ್ತಕ್ಕಂಥ ವ್ಯವಹಾರ ಇಷ್ಟರಿಗೆ ಹೇಳ್ರಿ. ಉಳಿದೇನೆ ಸರ್, ನೀವು 4 ದಿವಸ ಬಿಟ್ಟು ಕಾರ್ಖಾನೆ ಎಲ್ಲ ಚಾಲೂ ಮಾಡಿಸಿ ಸುಭಾಷ್ ಕಾಕ ಇಲ್ಲಿ ಮಾತಾಡ್ಸಿ ವಿಷಯ ಹೇಳೋದನ್ರಿ. ಅದಕ್ಕಾಗಿ ದಯವಿಟ್ಟು ಲೇಟ್ ಮಾಡಬೇಡ್ರಿ. ಅದನ್ನೊಂದು ಲೇಟ್ ಮಾಡೋ ಪ್ರಶ್ನೆ ಇಲ್ಲ. ಅದಕ್ಕೆ ಒತ್ತು ಹೇಳಿದೆ ನಾನು, ದಿವಸ 2 ದಿವಸ ಅಂತ ಹೇಳಿದ್ರಿ. ಈಗಾಗಲೇ ಸಮಯ 8 ಗಂಟೆ ಆಗಕ್ಕೆ ಬಂದಿದ್ದು, 7 ಗಂಟೆ ಆಗಕ್ಕೆ ಬಂದದ್ದು, 8 ಗಂಟೆ ಆಗಕ್ಕೆ ಬಂದಿದ್ದು. ಅದಕ್ಕೆ ನಾಳೆನೇ ಮೀಟಿಂಗ್ ಮಾಡಿದ್ರೆ ನಾಳೆ ಸಾಯಂಕಾಲ ಮೀಟಿಂಗ್ ಮಾಡ್ಸಕ್ಕೆ ನಾ ತಯಾರಿದೆ. ನಾಳೆ ಸಾಯಂಕಾಲ 6 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮೊದಲನೇ ರೈತರ ಮೀಟಿಂಗ್. ನಂತರ ನೀವು ಅವತ್ತು ಇರಬೇಕಾಗುತ್ತೆ. 7ನೇ ತಾರೀಕು ಮುಂಜಾನೆ ಕಾರ್ಖಾನೆಯವ್ರದ್ದು ಮೀಟಿಂಗ್, ಅದರ ಜೊತೆಗೇನೆ ಮತ್ತು ಏನು ಅಧಿಕಾರಿಗಳ ಮೀಟಿಂಗ್ ಆಗ್ಬೇಕು. ನಿಮ್ಮ ಜಿಲ್ಲಾಧಿಕಾರಿಗಳ ವರದಿ ಏನು, ನಿಮ್ಮ SP ವರದಿ ಏನು, ಅವೆಲ್ಲನೂ ಪಡೆದುಕೊಂಡು 7ನೇ ತಾರೀಕು 2 ಗಂಟೆಯೊಳಗೆ ನಿಮಗೆ ಸರ್ಕಾರದ ನಿರ್ಣಯ, ಆದಷ್ಟು ರೈತ ಪರವಾಗಿರ್ತಕ್ಕಂಥ ನಿರ್ಣಯ ಮಾಡೋದಕ್ಕೆ ನಾವು ನಿರ್ಣಯ. 6ನೇ ತಾರೀಕು ಅಂದ್ರೆ ನಾಳೆ, 7ನೇ ತಾರೀಕು ನಾಡಿದ್ದು 2 ಗಂಟೆ ಒಳಗೆ ನಿಮಗೇನು ನಿರ್ಣಯ ನಾವು ಸರ್ಕಾರದವರು ಕೊಡೋದಕ್ಕೆ ಸಾಧ್ಯ, ನಾವು ಸರ್ಕಾರದವರು ಹೇಗೆ ರೈತರ ಜೊತೆಗೆ ರೈತರ ಬೆನ್ನ ಹಿಂದೆ ನಿಲ್ಲೋದಕ್ಕೆ ಬರ್ತೇವೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಮ್ಮ ನಿರ್ಣಯವನ್ನು ಕೊಡ್ತೀವಿ. ಅದಕ್ಕೆ ನೀವು ಎಷ್ಟು ಮಂದಿ ಬರ್ತೀರಿ? 10 ಮಂದಿ ಬಂದ್ರೆ 10 ಮಂದಿ, 20 ಮಂದಿ ಬಂದ್ರೆ 20 ಮಂದಿ. ಅವ್ರು ಕೇಳತ್ತಾರ, ನೀವು ಯಾರು ಹೊಂಟಿದಾರೋ ಯಾಕೆ ಕೇಳತ್ತೀರ? ಅವ್ರದ ಕರ್ತವ್ಯ ಐತೆ, ಸರ್ಕಾರದ ಕರ್ತವ್ಯ ಅದ. ನೋಡು, ದೊಡ್ಡ ವ್ಯವಹಾರ ಬಂದ್ರ ಮುಖ್ಯಮಂತ್ರಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ, ಈ ಕಾರ್ಖಾನೆ ವ್ಯವಹಾರ ಬೇರೆ ಐತೆ, ಇದು ಕಾರ್ಖಾನೆ ಅವರ ವ್ಯವಹಾರ, ಮುಖ್ಯಮಂತ್ರಿ ಕೂಡ ಬಗೆಹರಿಸಿದಂತ ವ್ಯವಹಾರ ಐತದ. ಅದು ನಾವು ತಗೊಂಡು 200 ರೂಪಾಯಿ ಮುಖ್ಯಮಂತ್ರಿ ಕೊಡಿಸಿಲ್ಲ, ನಾವು ಕೊಡ್ತೀವಿ. ಅನುಕೂಲ ಆಗುದನ್ನ ಮಾಡೋದಕ್ಕೆ ಸರ್ಕಾರ ಏನು ಬಾಯ್ ಮಾಡ್ಬೇಡ್ರಿ ಸಾಹೇಬ್ರ. ಪಾಪ ಅವ್ರ ಕರ್ತವ್ಯದ ಏನು ಮುಖ್ಯಮಂತ್ರಿ ಅವ್ರು ಹೇಳಿ ಕಳಿಸ್ಯಾರೋ ಅದ್ರ ಪ್ರಕಾರ ಅವ್ರ ಜವಾಬ್ದಾರಿ ಮಾತಾಡತ್ತಾರ. ನಾನೇನ್ ಹೇಳ್ತೀನಿ ಸರ, ಈಗ ವಿಠ್ಠಲ ಅರಬಾವಿ ಅನ್ನುವಂತವ 2000 ತಡಿ, ಯಾರು ಬಾಯ್ ಮಾಡ್ಬೇಡ್ರಿ. ಈಗ ನಾವ್ ಯಾರು ಹೊಂಟಿಲ್ಲ, ನಾನು ಹೋಗ್ಬೇಕಂದ್ರು ನಿಮ್ಮನ್ನೆಲ್ಲ ವಿಶ್ವಾಸ ತಗೊಂಡ ನಮ್ಮ ಎಲ್ಲಾ ಕಬ್ಬು ಬೆಳೆಗಾರ 1000 ಟನ್ ಬೆಳಿತಕ್ಕಂಥವ್ರು ನಾಳೆ ಬೆಳಿಗ್ಗೆ ಮುಂಜಾನೆ ಮತ್ತೆ 10 ಗಂಟೆಗೆ 1000 ಮಂದಿ ಕೂಡಿ ಲೀಡರ್ಗಳು ನಿರ್ಣಯ ಮಾಡಿ ಹೋಗುದಪ್ಪ ಅಂದ್ರೆ ಹೋಗುದ, ಇಲ್ಲ ಅಂದ್ರೆ ನಿಮ್ಮ ಜೋಡಿ ಜಾತ್ರೆ ಚಾಲು ಅಂದ್ರೆ ಚಾಲು, ಯಾರು ಚಿಂತೆ ಮಾಡಬೇಕಾಗಿಲ್ಲ. ಅದಕ್ಕೆ ನಂದೇನ್ ಸರ, ಕಾರ್ಖಾನೆಯವರ ನಾವು 3200 ರೂಪಾಯಿ ಚಿಕ್ಕ ಕೊಡಕ್ಕಾಗೋದಿಲ್ಲ, ಕೊಡ್ತಾರೋ ಅದು ವಿಷಯ ಕಟಾಪ್ ಬಂದಿರ್ತೈತಿ. DC ಅವರು ಹೇಳಿದ ಪ್ರಕಾರ, SP ಅವರು ಹೇಳಿದ ಪ್ರಕಾರ ನಮಗೊಂದು ರೂಪಾಯಿ ಕೂಡ ಕಾರ್ಖಾನೆಯವ್ರು ಕೊಡೋದಿಲ್ಲ ಅಂದರಂತೇಳಿ ಅವ್ರು ನಮಗೆ ಕ್ಲಿಯರ್ ಆಗಿ ಇಲ್ಲಿವರೆಗೂ ಕೂಡ ಪೊಸಿಷನ್ ಆ ರೀತಿ ಒಳಗೆ ನಮಗೆ ಹೇಳಿದ್ದಾರೆ. ನಾನು ಇದ್ದು ನಿಮ್ಗೆ ಹೇಳಿಲ್ರು.
ಈಗ ಕಾರ್ಖಾನೆಯವ್ರು ಕೊಡ್ಲಿಲ್ಲ ಅಂತ ತಿಳ್ಕೊರಿ, ನಾವೇನ್ ಕೇಳತ್ತು, ಒಂದು ಟನ್ ಕಬ್ಬಿ ಗೌರ್ಮೆಂಟ್ಗೆ ಇಷ್ಟು ಹೋಗ್ತೈತಿ. ವಿಠಲ್ ಅರಬಾವಿ ಅವರ ಅದು 3 ದಿವಸ ರಾತ್ರಿ ಆಗಲಿ 350 ರೂಪಾಯಿ ಸರ್ಕಾರ ಕೊಟ್ಟೈತಿ ಅವಾಗ್ರಿ ಅದು. ಈ ಸಲ ನಮಗೊಂದು 1000 ರೂಪಾಯಿ ಬೇಡಿಕೆ ಐತೆ. ನಾವೇನ್ ಹೇಳತ್ತು, ತಡ್ರಿಪ್ಪ ಈಗ ದಯವಿಟ್ಟು ಸರ್ ನಮ್ಮದು ಏನೈತಿ, ನಾನು ಮುಖ್ಯಮಂತ್ರಿ ಅವ್ರು ಮನೆ ಬೆಳಗಾವ್ ಬಂದಿರ, ಬೆಳಗಾವ್ ಮುಖ್ಯಮಂತ್ರಿ ಅವ್ರು ಬಂದಾಗ ನಾನೇನ್ ಹೇಳಿನ್ರಿ, ಮುಖ್ಯಮಂತ್ರಿ ಅವರ ಇವತ್ತು ನೀವು ಹೆಂಗ್ ಗ್ಯಾರಂಟಿಗಳು ಮಾಡಿರಲಿಲ್ಲ, ಈಗ 2000 ಹೆಣ್ಮಕ್ಳಿಗೆ ಮತ್ ಬಸ್ ಫ್ರೀ ಮತ್ತೊಂದು ನಾವ ಕಬ್ಬ ರಕ್ತ ಬೆವರ ಸುರಿಸಿ ದುಡ್ತು ನಮ್ಮದಿಂದ ಮೂಲದಿಂದ ಸರ್ಕಾರಕ್ಕೆ ಲಾಭ ಐತಿ, ಕೇಂದ್ರ ಸರ್ಕಾರಕ್ಕೆ ಲಾಭ ಐತಿ. ದಯವಿಟ್ಟು ವರ್ಷಕ್ಕೆ 10,000 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರ ಯಾಕಾರ ಇದೆ, 4,500 ರೂಪಾಯಿ ಲೆಕ್ಕ ಪ್ರಕಾರ 60,000 ಕೋಟಿ ರೂಪಾಯಿ ಲೆಕ್ಕದ ನಮ್ಮವ್ರು ಹೇಳ್ತಾರ. ಅದು ಏನಾಯ್ತು ಅದೆಲ್ಲ ತಾವು ತನಿಖೆ ಮಾಡಿಸ್ರಿ. ಅದ್ರೊಳಗಿನ 10,000 ಕೋಟಿ ರೂಪಾಯಿ ಪ್ಯಾಕೇಜ್ ಇಡ್ರಿ ಸಾಹೇಬ್ರ, ಕೈ ಮುಗಿತು ಅಂತೇಳಿ ನಾನು ಸುಮಾರು 15 ದಿವಸ ಹಿಂದೆ ಬಂದಾಗ ಮುಖ್ಯಮಂತ್ರಿ ಅವರಿಗೆ ಸಾಹೇಬ್ರೆಲ್ಲರೂ ಕೂಡಿ ಇದ್ದಾಗ ನಾ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ರೆ ಮುಂದೆ ಈ ಪರಿಸ್ಥಿತಿ ಬರ್ತೈತೇಳಿ ಇದೇ ವಿಷಯ ಇಟ್ಕೊಂಡ ತಾವು ನಾ ಏನೈತನ್ರಿ, ಇದು ಒಂದೇ ಡಿಸ್ಕಷನ್ ಕ್ಲಿಯರ್ ಮಾಡ್ರಿ. ಉಳಿದ ಡಿಸ್ಕಷನ್ ಸಂಬಂಧ ಏನೈತ್ರಿ, ಈ ಕಾರ್ಖಾನೆ ಅವ್ರದಂತೂ ಅದ್ರ ಬದಲು ನೀವು ಜವಾಬ್ದಾರಿ ಇವತ್ತು ಪರಿಹಾರ ಘೋಷಣೆ ಮಾಡ್ರ, ಅವ್ರೇನೈತಿ ಕಾರ್ಖಾನೆ ಚಲೋ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಅವ್ರು ಕೊಡುದಿಲ್ಲ ಅಂದ್ ಮತ್ತೆ ನಾವು ಕಬ್ಬು ಉಳಿಸ್ಕೊಂಡು ಪರಿಸ್ಥಿತಿ ಇಲ್ಲ. ಅವ್ರು ನೋಡ್ಕೊಳಕ್ ಈ ರೈತ ದೇವರುಗಳು ರೆಡಿ ಇದಾರೆ, ನನಗೆ ಸಂಬಂಧ ಇಲ್ಲ. ಅವರೆಲ್ಲ ತೀರ್ಮಾನ ಮಾಡ್ಯಾರ, ಕಾರ್ಖಾನೆ ಅವ್ರು ಎಷ್ಟು ಮಂಡದರು 4-5 ವರ್ಷ ಆದ್ ಮೋಸ ಮಾಡ್ಯಾರು, ಬರೀ 200 ಕೊಟ್ರು, ಇನ್ನ 200 ಕೊಡ್ಲಿಲ್ಲ ಅನ್ನೋದು ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತಿ. ಈಗ ಅದು ಬೇರೆ ವ್ಯವಹಾರ, ಯಾಕಂದ್ರೆ ಅವರ ಮೋಸ ಮಾಡೋ ಕಂಪನಿ ಅನ್ನೋದು ಪಕ್ಕ ಗೊತ್ತಾಗೈತಿ. ಯಾಕಂದ್ರೆ ಮತ್ತೊಂದು ಕಾರ್ಖಾನೆ ಕಟ್ಟಕ್ಕೆ ರೊಕ್ಕ ಇರ್ತೈತಿ. ಈ ಕಬ್ಬು ಬೆಳೆಗಾರಿಗೆ ಇನ್ನು 200 ರೂಪಾಯಿ ಎಷ್ಟ್ರಿ? ನಮ್ಮ ಬೆಳಗಾವಿ ಜಿಲ್ಲೆಗೆ ಎಷ್ಟ? ಈಗ 200 ರೂಪಾಯಿ ಅಂದ್ರೆ 800 ಅಂದ್ರೆ 1000 ಕೋಟಿ ರೂಪಾಯಿ ತಿಳ್ಕೊರೆ. ಅವ್ರಿಗೆ ಇನ್ನೊಂದು 800 ಕೋಟಿ ರೂಪಾಯಿ. ಸರ್, 1 ಟನ್ ಕಬ್ಬು ಕಾಟ ಹೊಡೆದ್ರೆ ಅವ್ರಿಗೆ ಉತ್ಪಾದನೆ ಎಷ್ಟು ಉಳಿದಿತ್ತು ಹೇಳ್ತೀನಿ ಕೇಳ್ರಿ. 1 ಟನ್ ಕಾಟ ಏನಿದೆ? ಅಣ್ಣ ಏನ್ ಕೇಳತ್ತೆ, ತೆರಿಗೆ ಮಾತಾಡ ಏನ್ ಮಾತಾಡತ್ತೆ, ಏನ್ ಗೊತ್ತೈತಿ ನಿನಗ? ಅಲ್ಲೋ ನಾ ಏನ್ ಹೇಳ್ತೀನಿ, ಕಾರ್ಖಾನೆ ರೊಕ್ಕ ಕೊಡಿದ್ರೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿರುತ್ತೆ ಹೇಳ್ತಾನ. ಒಬ್ಬ ತೆಲಿಗೆ ಮಾತಾಡಂಗಿಲ್ಲ. ಇಲ್ಲಿ ನೋಡು, ನಾವು 7 ದಿವಸ ಆದ ದೇವರ ನಾವು ನಿದ್ದೆ ಮಾಡಿಲ್ಲ. ನಿಮ್ಮ ಸಂಬಂಧ ಒಳ್ಳೇದಾಗ್ಲಿಕ್ಕೆ ಮಲ್ಲಪ್ಪನಿಂದ 1000 ಜನ ಇಲ್ಲಿ ಜೀವ ಒತ್ತೆ ಇಟ್ಟಿಡುದು. ಇವತ್ತ ಬಂದು ಏನ್ರ ತೆಲಿಗೊಂದು ಮಾತಾಡಂಗಿಲ್ಲ. ಇದ್ರ ಬದಲು ನಾವು ಜವಾಬ್ದಾರಿ ಹೊತ್ತದ ಲೀಡರ್ ಮಾಡ್ರಿ, ಶಾಂತಿ ಇರುದ. ಅದಕ್ಕೆ ಸರ ದಯವಿಟ್ಟ 1 ಟನ್ ಕಬ್ಬ ಕಾಟ ಹೊಡೆದ್ರೆ ತಿಳ್ಕೊರಿ, ಸಕ್ರಿದು ಒಂದು 5,000 ರೂಪಾಯಿ, ನಮಗ್ ಕೊಡ್ತಕ್ಕಂತ ಕಾರ್ಖಾನೆ ಬಿಲ್ ಒಂದು 3,500 ರೂಪಾಯಿ, ಮತ್ತ ನಿಮಗ್ ಹೋಗ್ತಕ್ಕಂಥ ತೆರಿಗೆ ಅನ್ನೋದಾಗ ಸ್ಪ್ರಿಟ್ ತುಡುಗರ್ಲೆ ಅಲ್ಲಿ ಒಂದು 4,500 ರೂಪಾಯಿ, ಮತ್ತೆ ಸಿಪ್ಪಿ ಅದೇನು ಟ್ಯಾಕ್ಸ್ ಮತ್ತೊಂದೇನೇನು ಎಲ್ಲಾದ್ರೂ ಕೂಡ ಒಂದು 10-12,000 ರೂಪಾಯಿ 1 ಟನ್ ಕಾಟ ಪಡೆದ್ರೆ ಉಳ್ಕೊಂಡ್ಬಿಡ್ತಾರ್ರಿ ಅವ್ರ. ವರ್ಷಕ್ಕ 10,000 ಕೃಷಿ ಟನ್ ಇದ್ದ 1 ಟನ್ ಕಾಟ ಹೊಡ್ಕೋತ ಬಂದಾರ್ರಿ. ಅದ್ರೊಳಗೆ ಸಂಶಯ ಇಲ್ಲ. 1 ಟನ್ ಕಾಟ ಹೊಡೆದ್ರಂದ್ರ 10,000 ಕೃಷಿ ನಾವು ದಿವಸ 500 ಟನ್ ಕಾಟ ಹೊಡಿತಾನ್ರಿ. 500 ಟನ್ ಹೊಡೆದ್ರೆ ದಿವಸ 7-8 ಕೋಟಿ ರೂಪಾಯಿ ರೊಕ್ಕ ಆತ. ಒಂದು 100 ದಿವಸ ನಡೆಸಿದ್ರ 700-800 ಕೋಟಿ ರೂಪಾಯಿ ರೊಕ್ಕ ಆತ್ರ ಅವ್ರದ. ಲೆಕ್ಕ ಬೇರೆ ಇದ್ರೆ ನಾ ಹೇಳಿ ಹುಚ್ಚಿಡಿ ಮಂದಿಗೆ. ಅಲ್ಲ ಪೂಜಾರ್ ಅವ್ರೆ, ಇದನ್ನ ಎಲ್ಲಿ ಮಾತಾಡ್ತೀರಿ? ನೀವು ಮಾತಾಡ್ಬೇಕಾದದ್ದು ವಿಧಾನಸೌಧದೊಳಗೆ ಕುಂತು ಮಾತಾಡ್ಬೇಕು. ನಾವಿಲ್ಲಿ ಕುಂತು ಮಾತಾಡಿದ್ರೆ ಆಗುತ್ತೇನು? ಈಗೇನು ನೀವು ಹೇಳ್ತೀರಿ ಇದು ಸತ್ಯನೇ ಇರ್ಬೋದು, ಅದರಲ್ಲಿ ನಂದು ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ನಿಮ್ಮ ಸತ್ಯದ ಅರಿವನ್ನ ಎಲ್ಲೆಲ್ಲಿ ಯಾರ್ಯಾರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅದನ್ನ ಮಾಡಿಕೊಡದೆ ಹೋದ್ರೆ ರೈತರಾಗಿರ್ತಕ್ಕಂಥ ನಾವು ವಿಫಲರಾಗ್ತೀವಿ. ಅದಕ್ಕೆ ತಾವು ವಿಶೇಷವಾಗಿ ಈ ಸಂಘಟನೆಯನ್ನು ಮಾಡಿದಿರಿ, ಈ ನೋವು ನಿಮ್ಮದೇನಿದೆ, ನಿಮ್ಮ ಪರವಾಗಿರ್ತಕ್ಕಂಥ ನಿಲುವುಗಳೆಲ್ಲವು ಇವು ಯಾವ ಇದು ಸರಿ ಇಲ್ರಿ ಅಂತ ನಾವ್ಯಾರು ಸರ್ಕಾರ ಹೇಳೋದು.